ಮೊದ್ಲೆಲ್ಲ ಬೆಳಗ್ಗೆ ಹೇಳ್ಬೇಕಂದ್ರೆ ನಮ್ಮ ಹತ್ರ ಅಲಾರಾಮ್ ಇರ್ತಿದ್ವು. ಈಗ ಅಲಾರಾಮ್ ಎಲ್ಲಿದೆ? ಮೊಬೈಲ್ ಅಲ್ಲಿ. ಎದ್ದ ತಕ್ಷಣ ಇವತ್ತು ಯಾವ ದಿನ, ಯಾವ ತಾರೀಕು ಅಂತ ನೋಡ್ಬೇಕಂದ್ರೆ ಏನ್ ನೋಡ್ತಿದ್ವಿ? ಕ್ಯಾಲೆಂಡರ್ ನೋಡ್ತಿದ್ವಿ. ಇವತ್ತು ಕ್ಯಾಲೆಂಡರ್ ಎಲ್ಲಿದೆ? ಮೊಬೈಲ್ ಅಲ್ಲಿದೆ. ಏನಾದ್ರೂ ಓದ್ಬೇಕು, ನ್ಯೂಸ್ ಪೇಪರ್ ಬೆಳಗ್ಗೆ ಎದ್ದು ಓದ್ಬೇಕಂತಂದಾಗ ನ್ಯೂಸ್ ಪೇಪರ್ ಹುಡುಕಾಗ್ತಿದ್ವಿ. ಇವತ್ತೇನಾಗಿದೆ? ನ್ಯೂಸ್ ಪೇಪರ್ ಎಲ್ಲಿ ಬಂದಿದೆ? ಮೊಬೈಲ್ ಅಲ್ಲಿ ಬಂದಿದೆ. ಸುದ್ದಿ ನೋಡ್ತೀವಪ್ಪ, ಟಿವಿದು ಸುದ್ದಿ ಟಿವಿಯಲ್ಲಿ ಹಾಕಿ ನೋಡ್ತಿದ್ವಿ ಅಂತ ಒಂದು ಕಾಲ ಇತ್ತು. ಈಗ ಸುದ್ದಿ ಗ್ಯಾರಂಟಿ ನ್ಯೂಸ್ ಎಲ್ಲಿ ಬರ್ತಾ ಇದೆ? ಮೊಬೈಲ್ ಅಲ್ಲಿ ಬರ್ತಾ ಇದೆ. ಏನ್ ಹೇಳ್ತಾ ಹೋದ್ರೆ ಇದಕ್ಕೆ ಎಂಡೇ ಇಲ್ಲ. ಇದರ ಮೇಲೆ ಸಂಜೆ ತನಕ ಮಾತಾಡುವ ಅಂದ್ರೆ ಎಲ್ಲವೂ ಅದರಲ್ಲಿ ಬಂದ್ಬಿಟ್ಟಿದೆ. ಇವತ್ತು ನಾರಾಯಣ್ ಬರ್ಮನಿ ಸರ್ ಮತ್ತು ಬಹಳಷ್ಟು ಪ್ರಾಸ್ತಾವಿಕವಾಗಿ ಇವನ್ ಸತೀಶ್ ಅವರು ಕೂಡ ಈ ಕಾರ್ಯಕ್ರಮದ ಪ್ರಸ್ತುತತೆ ಬಗ್ಗೆ ಮತ್ತು ಇವತ್ತು ನಾವು ಯಾವ ಕಡೆ ಹೋಗ್ತಾ ಇದೀವಿ ಮತ್ತು ಏನನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಾಕಷ್ಟು ದಾರಿಯ ಬಗ್ಗೆ ಮಾತನ್ನ ಹೇಳಿದ್ದಾರೆ. ಇವತ್ತು ವೇದಿಕೆ ಮೇಲೆ ನಮ್ ಜೊತೆಗೆ ಇಬ್ರು ಶಿಕ್ಷಣ ತಜ್ಞರು ಇದ್ದಾರೆ. ಮತ್ತೆ ಇಲ್ಲಿ ಬಹಳಷ್ಟು ಜನ ನೀವೆಲ್ಲ ಅಧ್ಯಾಪಕ ಮಿತ್ರರು, ಪ್ರಿನ್ಸಿಪಾಲ್ರು ಬಂದಿದ್ರಿ. ನಮ್ಮ ಆತ್ಮೀಯ ವಿದ್ಯಾರ್ಥಿನಿಯರು ಕೂಡ ಇದ್ದೀರಿ. ಒಂದು ಸಾಮಾನ್ಯವಾಗಿ ನಾನು ಎಲ್ಲಾ ಕಡೆನೂ ಪ್ರಸ್ತಾಪ ಮಾಡ್ತಾ ಇರ್ತೀನಿ. ಒಂದು ಸೈಂಟಿಫಿಕ್ ರಿಸರ್ಚ್ ಹೇಳ್ತಾ ಇದೆ. ರಿಸರ್ಚ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳ ಫೋಕಸ್ ಟೈಮ್ ಅಂದ್ರೆ ಯಂಗರ್ ಜನರೇಷನ್, ಎಸ್ಪೆಷಲಿ ಜಂಜಿ ಅಂತ ಹೇಳ್ತಿರ್ತಾರೆ. ಇವರು 96 ದಿಂದ ಹುಟ್ಟಿದವರು 2013 ಅಂದ್ರೆ ಇವರೆಲ್ಲ ಯಾಕೆ ಜಂಜಿ ಅಂತಾರೆ? ಇವರು ಜನರೇಷನ್ ಅನ್ನ ಕೈಯಾಗ ಮೊಬೈಲ್ ಹಿಡ್ಕೊಂಡ್ ಬಂದವರು. ಈ ಮಕ್ಕಳ ಈ ಜನರೇಷನ್ ಅನ್ನ ಫೋಕಸ್ ಟೈಮ್ ಅಂದ್ರೆ ಏನು? ಒಂದು ವಿಷಯದ ಮೇಲೆ ಇವ್ರ ಗಮನ ಎಷ್ಟೊತ್ತಿರ್ತದ ಅಂತ ಹೇಳಿ ಒಂದು ಅಂತಾರಾಷ್ಟ್ರೀಯ ಏನು ಸಂಶೋಧನೆಗಳು ಹೇಳ್ತಾ ಇದಾವ. ಆ ಫೋಕಸ್ ಟೈಮ್ ಎಷ್ಟಿದೆ ಅಂತಂದ್ರೆ, ಮೊದಲೆಲ್ಲ ಗಂಟೆಗಳ ಲೆಕ್ಕದಲ್ಲಿತ್ತು. ನಾವ್ ಯಾವ್ದೋ ಸೂರ್ಯವಂಶ ಪಿಕ್ಚರ್ ನೋಡಕತ್ರ ಒಂದ್ 3 ತಾಸು ಕುಂತು ನೋಡ್ತಿದ್ವಿ. ಇವ್ರು ಯಾವ್ದೋ ಅಂತ ಪಿಕ್ಚರ್ ಎಲ್ಲ ನೋಡಲ್ಲ ಇವರು. ಅಥವಾ ಒಂದ್ ಯಾವ್ದೋ ನಾವು ಬುಕ್ ಓದ್ತಿದ್ವಿ ಅಂದ್ರೆ ಅಟ್ಲೀಸ್ಟ್ ಒಂದ್ 2 ಗಂಟೆ 3 ಗಂಟೆ ಹಿಂಗೇನೋ ಓದ್ತಿದ್ವಿ. ಈ ಮಕ್ಕಳಿಗೆ ನಾನು ಒಂದು ಎಕ್ಸಾಕ್ಟ್ಲಿ ಒಂದು 18 ವರ್ಷ ಹಿಂದೆ ನಾನು ಕೂಡ PUC ಇದ್ದೆ. ಅವಾಗ ಇರೋ ಇದಕ್ಕೂ ಈಗಿರೋದಕ್ಕೂ ಅಜಗಜಾಂತರ, ಅದನ್ನ ಹೇಳಲಿಕ್ಕೇನ ಸಾಧ್ಯ ಇಲ್ಲ. ಸೊ ಅವಾಗ ಈಗಿನ ಮಕ್ಕಳ ಫೋಕಸ್ ಟೈಮ್ ಎಷ್ಟಿದೆ? ಒಂದು ಗಂಟೆಗೆ ಆದರೂ ಬಂದಿದೆಯಾ? ಇಲ್ಲ. ಅರ್ಧ ಗಂಟೆನಾದ್ರೂ ಇದೆಯಾ? ಇಲ್ಲ. 30 ನಿಮಿಷ ಇಲ್ಲ. ಹೋಗ್ಲಿ 20 ನಿಮಿಷ ಇಲ್ಲ. 10 ನಿಮಿಷ ಇಲ್ಲ. 5 ನಿಮಿಷ ಇಲ್ಲ. ಏನ್ ಹೇಳತ್ತೀರಂತ ಕೇಳು. ಇದು ರಿಸರ್ಚ್ ಇದೆ. ನಾನೇನ್ ಇದನ್ನ ನೀವು ತೆಗೆದು ನೋಡಿದ್ರೆ ಸಿಗ್ತದ. ಆಮೇಲೆ ಅದು 3 ನಿಮಿಷನೂ ಇಲ್ಲ, ಅದು 1 ನಿಮಿಷನೂ ಇಲ್ಲ, ಅದು 30 ಸೆಕೆಂಡು ಇಲ್ಲ, ಅದು 20 ಸೆಕೆಂಡ್ ಇಲ್ಲ, 10 ಸೆಕೆಂಡ್ ಇಲ್ಲ, ಅದು 8 ಸೆಕೆಂಡಿಗೆ ಬಂದಿದೆ. ಇದು ಬಹಳ ಗಂಭೀರವಾದ ವಿಷಯ ಅಲ್ಲ? ನಮ್ಮ ಫೋಕಸ್ ಟೈಮ್, ನಾವು ಯಾವ ವಿಷಯ, ಏನಾದ್ರು ಒಂದು ಜೀವನದಾಗ ಸಕ್ಸಸ್ ಆಗ್ಬೇಕಾದ್ರೆ, ಯಾವುದೇ ದಾರಿಯಲ್ಲಿ ಹೋಗ್ಬೇಕಾದ್ರೆ, ಯಾವುದೋ ಒಂದು ಕೆಲಸದಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ, ಏನಾದ್ರೂ ಒಂದು ಕೆಲಸ ಆಗ್ಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ ಮೊದಲೇದ್ ಬೇಕಾಗಿರೋದನ್ನೇ ಈ ಫೋಕಸ್. ಆ ಕೆಲಸದ ಮೇಲೆ ನಮ್ ಫೋಕಸ್ ಇದ್ರೆ ಅದು ಸಕ್ಸಸ್ ಆಗೇ ಆಗ್ತದೆ. ಆ ಫೋಕಸ್ ನ ಸಮಯ, ಆ ಕಾನ್ಸಂಟ್ರೇಷನ್ ಅಂತ ಏನ್ ಕರಿತಿದ್ವಿ, ಲಕ್ಷ ಕೊಡ್ರು ಅಂತ ಬೈತಿದ್ರು ನಮ್ಗೆಲ್ಲ. ಆ ಲಕ್ಷ ಕೊಡುವಂತ ಸಮಯ 8 ಸೆಕೆಂಡಿಗೆ ಬಂದಿದೆ. ಯಾಕೆ ಹೇಳ್ರಿ? ನಾವೆಲ್ಲ ನೋಡ್ತಾ ಇದೀವಿ ಏನೀಗ ರೀಲ್ಸು, ಅದೇನೋ ಏನದು ಶಾರ್ಟ್ಸು, ಏನೇನೋ ಬಹಳಷ್ಟು ಬಂದಿದಾವ್. ಮತ್ತೆ ನೀವು ನನ್ ಕಡೆನೂ ಕೇಳು ಸರ್, ಮೊಬೈಲ್ ಬಗ್ಗೆ ಮಾತಾಡತ್ತೀರಿ, ನಿಮ್ ಕೈಯಾಗೂ 2 ಮೊಬೈಲ್ ಇದಾವ, ನೀವ್ ಹೆಂಗ್ ಮಾತಾಡತ್ತೀರಿ ಸರ್? ಇಲ್ಲ, ನಾನು ಹೌದು, ಒಂದು ಆಫೀಸ್ಗಿದೆ, ಒಂದು ಮನೆಗಿದೆ, ಸ್ವಂತಕ್ಕೂ ಉಪಯೋಗ ಮಾಡ್ಬೇಕು, ಆಫೀಸ್ಗೂ ಉಪಯೋಗ ಮಾಡ್ತಾ ಇದೀವಿ. ಬಟ್ ಇದ್ರ ಬಗ್ಗೆ ಬಹಳ ಕಾನ್ಸಿಯಸ್ ಆಗಿದ್ದೀನಿ ನಾನು. ಈ ಮೊಬೈಲ್ಗಳ ಬಗ್ಗೆ ಬಂದಾಗ ನಮ್ ಕೆಲಸದ ಒತ್ತಡದಲ್ಲಿ ಇದು ನಮ್ಮ ಮೇಲೆ ಎಷ್ಟೆಷ್ಟು ಪರಿಣಾಮ ಬೀರಿದೆ ಅಂತ ಹೇಳಿ ನಾನು ಅದಕ್ಕೇನ್ ರೆಮಿಡಿ ತಗೊಂಡಿದ್ದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕಾಗ್ತದ. ಈ ಮೊಬೈಲ್ಗಳಲ್ಲಿ ಇತ್ತೀಚೆಗೆ ಸ್ಕ್ರೀನ್ ಟೈಮ್ ಅಂತ ಬಂತದೆ. ನಾವು ಮೊದಲೆಲ್ಲ ಕೇಳ್ತಿದ್ವಿ ವಾಟ್ ಇಸ್, ಈಗ ಏನ್ ಕೇಳ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಥವಾ ಯಾರಾದ್ರೂ ನಮ್ಗೆ ಸಿಕ್ಕವ್ರಿಗೆ ಏನ್ ಕೇಳಿದ್ರು, ವಾಟ್ ಇಸ್ ಯುವರ್ ಸ್ಕ್ರೀನ್ ಟೈಮ್ ಅಂತ ಕೇಳ್ತಾ ಇದೀವಿ. ಸ್ಕ್ರೀನ್ ಟೈಮ್ ಅಂದ್ರೆ ಏನ್ ಗೊತ್ತಾ? ಈ ಮೊಬೈಲ್ಗೆ ನಿಮ್ಮ ದೃಷ್ಟಿಯನ್ನು ಎಷ್ಟೊತ್ತು ಹಾಕೊಂಡ್ ಕೂತಿದೀರಿ ಅಂತ. ಹೌದಾ? ನೀವು ಒಂದ್ಸರಿ ಚೆಕ್ ಮಾಡಿ ನೋಡ್ರಿ. ಅದೇ ಇಟ್ ಇಸ್ ಬಿಯಾಂಡ್ 5 hours 6 hours 7 hours 8 hours ಎಷ್ಟು ಕೊಟ್ಟಿದ್ದೀರಿ ಅಂತ ನೋಡ್ರಿ. ಅವಾಗ ನಿಮ್ಗೆ ಗೊತ್ತಾಗ್ತದೆ ನೀವು ಜೀವನ ಏನ್ ಮಾಡತ್ತೀರಿ, ಮೊಬೈಲ್ ಜೊತೆ ಜೀವನ ಮಾಡತ್ತೀವ ಅಥವಾ ಬೇರೆ ಏನ್ ಮಾಡತ್ತೀವಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಆ ಸ್ಕ್ರೀನ್ ಟೈಮ್ ಬಗ್ಗೆ ನಾವು ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಅದನ್ನ ಆಟೋಮೆಟಿಕ್ಲಿ ಕಡಿಮೆ ಮಾಡಿದ್ರೆ ನಾವು ಮುಂದೆ ಹೋಗ್ತೀವಿ. ಈಗ ಒಂದು ವಾದ ಬರ್ತದೆ, ಇದರಲ್ಲಿ 2 ಆಯಾಮಗಳಿದೆ. ಇವತ್ತಿನ ಪ್ರಿನ್ಸಿಪಲ್ ಮೀಟ್ ಅಲ್ಲಿ 2 ಆಯಾಮಗಳು. ಒಂದು ಪೋಸ್ಟ್ PUC ಅಂದ್ರೆ PUC ಆದ ನಂತರ ಏನು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅವ್ರು ಯಾವ ಕಡೆ ಹೋಗ್ಬೇಕು, ಯಾವ ವೃತ್ತಿಪರ ಕೋರ್ಸ್ಗಳಿಗೆ ಹೋಗ್ಬೇಕು, ಅಥವಾ ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋದು, ಅದ್ರ ಬಗ್ಗೆ ಒಂದು ಕಾರ್ಯಾಗಾರದಲ್ಲಿ ಚಿಂತನೆ ಮಂಥನ ಆಗೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಈ ಮೊಬೈಲ್ಗಳು, ಈ ಬಳಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಮಂಕಾಕುತ್ತಿತಿ ಅನ್ನೋದು ಒಂದು ಪಾರ್ಟ್ ಇದೆ. ಅಬ್ಸಲ್ಯೂಟ್ಲಿ ನೀವು ಮೊಬೈಲ್ ಮುಟ್ಟಬೇಡ್ರಿ ಅಂತ ಹೇಳಕ್ ಆಗ್ತದ ನಮ್ಗೆ ಇವತ್ತು ಪರಿಸ್ಥಿತಿ ಒಳಗೆ. ಹೇಳಿದ್ನಲ್ಲ, ಬೆಳಗ್ಗೆಯಿಂದ ಹಿಡ್ಕೊಂಡು ಸಾಯಂಕಾಲದಾಗ ಅದ್ರೊಳಗೆ ಇದ್ದಾಗ ನಾವು ಅದನ್ನ ಶೂನ್ಯಕ್ಕೆ ತರಕ್ಕಂತೂ ಆಗೋದಿಲ್ಲ. ಆದರೆ ವೇರ್ ಇದು ಮೊಬೈಲ್ ಹೆಂಗಿದೆ ಅಂತಂದ್ರೆ, ಅಫ್ಕೋರ್ಸ್ ಇಟ್ ಇಸ್ ಎ ಯೂನಿವರ್ಸಲ್ ಲೈಬ್ರರಿ ತರ ಕೆಲಸ ಮಾಡ್ತದೆ.
ಯಾವಾಗ ನೀವು ಲೈಬ್ರರಿ ಕಂಟೆಂಟ್ ಹೋದ್ರೆ ಲೈಬ್ರರಿ ತರ ಕೆಲಸ ಮಾಡ್ತದೆ. ನೀವು ಲೈಬ್ರರಿ ಕಂಟೆಂಟ್ ಬಿಟ್ಟು ಲೈಬ್ರರಿ ಏನ್ ಸಿಗ್ತದೆ, ಒಳ್ಳೆ ಸಿಗ್ತದೆ. ಲೈಬ್ರರಿ ಬಿಟ್ಟು ಬೇರೆ ನೋಡಬಾರ್ದು ಮತ್ತು ಮಾಡಬಾರ್ದು ಕೆಲಸಗಳನ್ನ ನೋಡಕ್ ಹೋದ್ರೆ ಅದು ಹಂಗೆ ಸಿಗ್ತದೆ. ಅದರಲ್ಲಿ ಎಸ್ಪೆಷಲಿ ಈ 2 ವರ್ಷದಲ್ಲಿ 1.5 ವರ್ಷದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವಾಗ ಬಂತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋಕ್ಕಿಂತ ಮುಂಚೆ ಇಷ್ಟೊಂದು ನಮ್ಮ ಮೇಲೆ ಪ್ರಭಾವ ಬೀರುವಂತ ಇದನ್ನಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಈ ಮೊಬೈಲ್ಗಳು ನಾನು ಮಾತಾಡೋದನ್ನ ಈಗ ಸದ್ಯ ಕೇಳಿಸ್ಕೊಳತ್ತಾವ. ನಾನು ಯಾವ್ದಾದ್ರು ಒಂದು ವಿಷಯದ ಮೇಲೆ ಇಂಟರ್ನೆಟ್ ಆನ್ ಇದ್ದಾಗ ನಾನು ಒಂದೇ ವಿಷಯದ ಬಗ್ಗೆ, ಒಂದು ಕಂಟೆಂಟ್ ಬಗ್ಗೆ, ಒಂದು ಇದೇನೋ ಮೈಕ್ ಬಗ್ಗೆ ಅಥವಾ ಇದ್ಯಾವುದೋ ಒಂದು ಕಂಪನಿ ಬಗ್ಗೆ ಮಾತಾಡಕತ್ರ ಒಂದು ಅರ್ಧ ಗಂಟೆ ನಾನು ಎಲ್ಲಾರ ಟ್ರಾವೆಲ್ ಮಾಡಿ ಹೋಗ್ಬಿಡ್ಕ ನನ್ನ ಮೊಬೈಲ್ ತೆಗೆದು ನೋಡಿದಾಗ ಅದಕ್ಕೆ ಸಂಬಂಧಪಟ್ಟದ್ದು ಒಂದು ಆಡ್ ಬಂದೇ ಬರ್ತದೆ. ಅಂದ್ರೆ ಇಟ್ ಈಸ್ ಲಿಸ್ನಿಂಗ್ ಟು ಮೀ. ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗಿದೆ ಅಂದ್ರೆ ನೀವು ಏನ್ ಸರ್ಚ್ ಮಾಡ್ತಿರ್ಲ ಅದಕ್ಕೆ ರಿಲೇಟೆಡ್ ಕಂಟೆಂಟ್ ಕೊಡ್ಕೋತ ಹೋಗ್ತದೆ. ಸಪೋಸ್ ನೀವೇನೋ ಒಂದು ಇಂಗ್ಲಿಷ್ ಭಾಷೆ ಕಲಿಯೋದ್ರ ಅಂದ್ರೆ ಇಂಗ್ಲಿಷ್ ಸ್ಪೋಕನ್ ಟ್ಯೂಟೋರಿಯಲ್ ಬಗ್ಗೆ ಏನಾದ್ರು ನೀವು ಸರ್ಚ್ ಮಾಡಿದ್ರಿ ಅಂದ್ರೆ ಆ ಕಂಟೆಂಟ್ ಕೊಡ್ತದ. ಹೌದು, ಒಳ್ಳೆ ಕಂಟೆಂಟ್ ಕೇಳ್ಕೊತೋದ್ರೆ ಒಳ್ಳೆ ಕಂಟೆಂಟ್ ಕೊಡ್ತದೆ, ಕೆಟ್ಟದ್ ಕೇಳ್ಕೊತೋದ್ರೆ ಕೆಟ್ಟದ ಕೊಡ್ಕೋತ ಹೋದ್ರೆ ನಿಮ್ಮನ್ನ ಎಕ್ಸ್ಟ್ರೀಮ್ ಎಂಡ್ಗೆ ಹೋಯ್ತದ ಅಂತೇಳಿ ನಾರಾಯಣ್ ಬರಿಮನಿ ಸರ್ ಅವ್ರ ಕೇಸ್ ಎಕ್ಸಾಂಪಲ್ ಜೊತೆಗೆ ಕೂಡ ನಮ್ಗೆ ಹೇಳಿದ್ರು. ಸೊ ಈ ಎಲ್ಲಾ ಹಿನ್ನೆಲೆಯಲ್ಲಿ ನಾವು ಡಿಜಿಟಲ್ ವೆಲ್ ಬೀಯಿಂಗ್ ಆಗ್ಬೇಕು. ಎಷ್ಟು ಉಪಯೋಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮೇಲೆ ನಮಗೆ ನಿರ್ಬಂಧ ಇರ್ಬೇಕು. ನನ್ನ ಹತ್ರ 2 ಮೊಬೈಲ್ ಇದ್ರು ನಾನು ಇಡೀ 24 ತಾಸಿನೊಳಗೆ 4 ತಾಸ್ಗಿಂತ ಹೆಚ್ಚಾಗಬಾರ್ದಂಗೆ ನೋಡ್ಕೋತಿರ್ತೀನಿ. ಬೇಕಾದ್ರೆ ಇದರಲ್ಲಿ ಪ್ರೂಫ್ ಇದೆ. ನಾನು ಈ ಬರುವಾಗ ನೋಡ್ಕೊಂಡ್ ಬಂದೆ ನಂದೇನ್ ಮತ್ತೆ ಎವರೇಜ್ ಏನ್ರಿ ಹೆಚ್ಚಾಗಿದೆ ಅಂತೇಳಿ. ಮತ್ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಕರೆಕ್ಟ್ ಆಗಿ ಎಥಿಕ್ಸ್ ಇರ್ಬೇಕಲ್ಲ, ಇಲ್ಲಾಂದ್ರೆ ಕಷ್ಟ ಆಗ್ತದೆ. ಹಾಗಾಗಿ ಇದು ಯಾಕೆ ಇದನ್ನ ಹೇಗ್ ಮಾಡ್ಕೊಂಡಿದೀವಿ ಅಂತಂದ್ರೆ, ಒಂದೇದು ನನ್ನ ಮೊಬೈಲ್ಗೆ ಕಾಲ್ ರಿಂಗ್ ಆಗೋದ್ ಬಿಟ್ರೆ ಉಳಿದ್ ಯಾವ್ದೋ ನೋಟಿಫಿಕೇಶನ್ ಒಟ್ಟ ರಿಂಗ್ ಆಗಲ್ಲ. ನನಗೆ 1000 ಮೆಸೇಜ್ ಬಂದ್ರು ಆಗಲ್ಲ. ಆಫೀಸ್ ಇರ್ತದೆ 108 ಗ್ರೂಪ್, ಅದ್ರಲ್ಲಿ ಎಷ್ಟೆಷ್ಟೋ ಮೆಸೇಜ್ ಬರ್ತಾರೆ, ಯಾರ್ಯಾರೋ ಕೇಳ್ತಿರ್ತಾರೆ. ಪ್ರತಿಯೊಬ್ಬರೆಲ್ಲ ಟನ್ ಟನ್ ಅಂತ ಹೊಡ್ಕೊಂಡ್ರೆ ಡಿಸ್ಟ್ರಾಕ್ಷನ್ ಆಗ್ತದಿಲ್ರಿ. ಕೆಲಸ ಮಾಡೋದು ಫೈಲ್ ತೆಗಿತಿರ್ತೀವಿ, ಒಂದ್ಸರಿ ಟನ್ ಅಂತ ಮತ್ತೊಂದ್ ಏನೋ ಮಾಡ್ತಿರ್ತೀವಿ, ಮತ್ತೊಂದ್ಸರಿ ಇದು ಆಗ್ಬಾರ್ದು. ಓನ್ಲಿ ಕಾಲ್ಸ್, ಅದು ಏನೋ ಎಮರ್ಜೆನ್ಸಿ ಕಾಲ್ಸ್ ಇದ್ರೆ ಮಾತ್ರ. ಮತ್ತೆ ಒಂದೊಂದ್ಸರಿ ಎಕ್ಸ್ಟ್ರೀಮ್ ಇದಕ್ಕೆ ಹೋದಾಗ ಬಹಳ ಡಿಸ್ಟ್ರಾಕ್ಷನ್ ಹಾಕತ್ರ ಸೈಲೆಂಟ್ ಏನು ಅನ್ನೋನ್ ನಂಬರ್ಸ್ ಎಲ್ಲ ಸೈಲೆಂಟ್ ಮಾಡಿ ಹೋಗ್ಬಿಟ್ಟಿರ್ತೀವಿ. ಇದು ಯಾಕ ಹಂಗಂದ್ರೆ ಇದನ್ನ ನಿರ್ಲಕ್ಷ್ಯ ಮಾಡೋದಂತಲ್ಲ. ನನ್ನ ಉದ್ದೇಶ ಏನಂತಂದ್ರೆ ಕೆಲಸನ ಫೋಕಸ್ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ. ಮುಂದಿರೋದು ಕೆಲಸ ಮಾಡಿದಾಗೆಲ್ಲ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ನನ್ನ ಮುಂದೆನೆ 10 ಜನ ಕೂತಿರ್ತಾರೆ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ ಬಿಟ್ಟು ಇದು ಎಲ್ಲೋ ಸೋಷಿಯಲ್ ಮೀಡಿಯಾದಾಗ ಏನೋ ಆಗಿರೋದನ್ನ ನೋಡ್ಕೊಂತು ಅದರೊಳಗೆ ನಾವು ಕಾಲ ಕಳೆದ್ರೆ ಡೆಫಿನೆಟ್ಲಿ ನಾವು ಯಾರಿಗೂ ಏನೋ ಪರ್ಪಸ್ ಹೋಗಲ್ಲ. ನನ್ನ ಉದ್ದೇಶ ಸರ್ಕಾರ ನಮ್ಮನ್ನು ನಿಯೋಜಿಸಿಕೊಂಡದಕ್ಕೂ ಸಾರ್ಥಕ ಆಗುದಿಲ್ಲ. ಮತ್ತೆ ಇದರಿಂದ ಏನೋ ಪ್ರಯೋಜನ ಕಡಿಮೆ ಆಗ್ತದೆ. ಈ ಪ್ರಯೋಜನವನ್ನ ಅಂದ್ರೆ ಈ ಕಾಲದಲ್ಲಿ ನನ್ನ ಸ್ಪಷ್ಟ ಸಂದೇಶ ಏನಪ್ಪಾ ಅಂತಂದ್ರೆ, ಇದನ್ನ ಬಿಟ್ಟು ನಾವು ಪೂರ್ತಿ ಹೊರಗಿರಕ್ ಸಾಧ್ಯ ಇಲ್ಲ. ಆದ್ರೆ ಇದನ್ನ ಜೀವನ ಅಂತಾನೂ ತಿಳ್ಕೊಳ್ಬಾರ್ದು. ಇದನ್ನ ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಸದ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಅದನ್ನ ನಾವು ಅಳವಡಿಸಿಕೊಂಡು ಹೋದದ್ದೇ ಆದ್ರೆ ನಮ್ಮ ಗುರಿಗಳನ್ನ ತಲುಪಲಿಕ್ಕೆ ಸಾಧ್ಯ ಇದೆ. ನಮ್ಮ ಖಂಡಿತವಾಗಿ ನಮ್ಮ ಫೋಕಸ್ ಟೈಮ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೇಬೇಕು. ನಮ್ಗೆಲ್ಲ ಹೈಸ್ಕೂಲ್ ಅಲ್ಲಿ ಇದ್ದಾಗೆಲ್ಲ ಇಲ್ಲ ನಮ್ಮ ಶಿಕ್ಷಕರಿದ್ದಾರೆ, ನಮ್ಗೊಂದು ವಿಜ್ಞಾನದ ಒಂದು ಪ್ರಯೋಗ ಮಾಡ್ತೀರಿ. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಹೌದಾ, ಒಂದು ದೊಡ್ಡ ಏನದು ಒಂದು ದುರ್ಬೀನ್ ಇಟ್ಟು ಒಂದು ಮೊಸರನ್ನ ಇಟ್ಟು, ಬಹುಶಃ ನಿಮ್ಮ ಮೊಸರು ಏನೋ ಇರ್ಬೇಕದು, ಒಂದು ಪೇಪರ್ ಇಟ್ಟು ಹೊರಗಡೆ ಸೂರ್ಯನಿಗೆ ಇಟ್ಟು ಮೇಲೆ ಮೊಸರು ಹಿಡಿತಿದ್ರು. ಆ ಮೊಸರು ಹಿಡಿದಾಗ ಏನಾಗ್ತಿತ್ತು, ಒಂದು ಕ್ಷಣ ಒಂದು 30 ಸೆಕೆಂಡ್ 40 ಸೆಕೆಂಡ್ ಅಥವಾ 1 ನಿಮಿಷ ಆದಾಗ ಏನಾಗ್ತಿತ್ತು, ಅದು ಪೇಪರ್ಗೆ ಬೆಂಕಿ ಹತ್ತಿತ್ತಲ್ಲ. ಹೌದಾ, ಪೇಪರ್ಗೆ ಫೈರಿಂಗ್ ಆಗ್ತಿತ್ತು. ಅವಾಗ ಏನಾಗ್ತಿತ್ತು ನೋಡ್ರಿ, ಅಷ್ಟು ಸಮಯದಲ್ಲಿ ನೀವು ಒಂದ್ ವೇಳೆ ಪೇಪರ್ ಅಲಗಾಡ್ಸಕತ್ತಿದ್ರಿ ಅಂದ್ರೆ ಬೆಂಕಿ ಹತ್ತಕ್ ಸಾಧ್ಯ ಇದೆ. ಪೇಪರ್ ಇದನ್ನ ಜಸ್ಟ್ ನೀವು ಮೊಸರು ಹಂಗೆ ಇಡೋದು, ಪೇಪರ್ ಹೋಲ್ ಇದನ್ನ ಮಾಡಿಸೋದು, ಮೂವ್ಮೆಂಟ್ ಮಾಡೋದು ಆಗ್ತದೆ? ಆಗೋದಿಲ್ಲ. ಹೋಗಿ ಪೇಪರ್ ಕಾನ್ಸ್ಟೆಂಟ್ ಆಗಿ ಇಡ್ರಿ, ನಿಮ್ಮ ಮೊಸರನ್ನ ಆ ಕಡೆ ಕಡೆ ಮಾಡ್ರಿ, ಆಗ್ತದೆ ಬೆಂಕಿ ಹತ್ತದ? ಇಲ್ಲ. ಸೊ ಅಲ್ಲಿ ಒಂದು ಕಡೆ ನಾನು ಹೇಳೋದು, ಆ ಒಂದು ಅಗ್ನಿ ಜ್ವಾಲೆನ ಉತ್ಪಾದನೆ ಆಗುವಂತ ಶಕ್ತಿ ಸಾಮರ್ಥ್ಯ ಎದರಿಂದ ಬರತ್ತದ? ಬಿಕಾಸ್ ದೇ ಆರ್ ಕಾನ್ಸಂಟ್ರೇಟೆಡ್. ಒಂದೇ ಕಡೆ ಹಿಡಿದಿದಾರ, ಒಂದೇ ಕಡೆ ಇದೆ. ಅದು ಸಾಮಾನ್ಯವಾದ ಶಕ್ತಿ ಇದ್ರೂ ಕೂಡ ಅಗಾಧವಾದ ಶಕ್ತಿಯಾಗಿ ಕನ್ವರ್ಟ್ ಆಗಿ ನಮ್ಗೆ ಏನಾಗ್ತಾ ಇದೆ, ಅಲ್ಲಿ ಒಂದು ಶಕ್ತಿ ಉತ್ಪಾದನೆ ಕೂಡ ಆಗತ್ತದೆ. ಇದ ಸೇಮ್ ನೀವೇನಾದ್ರೂ ಪುಸ್ತಕದಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ, ಫೋಕಸ್ ಮಾಡಿದ್ರೆ, ವಿಷಯವನ್ನು ಸರಿಯಾಗಿ ಮನನ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅದರಿಂದ ನಿಮಗೆ ಜ್ಞಾನೋದಯನೂ ಆಗ್ತದೆ. ಪರೀಕ್ಷೆಗಳಲ್ಲಿ ಒಳ್ಳೆಯ ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ತೀರಿ. ನಿಮ್ಮ ಪಾಲಕರು ಪೋಷಕರು ನಿಮ್ಮ ಬಗ್ಗೆ ಏನು ಗುರಿಯನ್ನು ಇಟ್ಕೊಂಡಿದ್ದಾರೆ ಅದನ್ನ ಸಾಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇದೆ. ಅಂಡ್ ಎಸ್ಪೆಷಲಿ PUC ಏನು ಲೈಫ್ ಇದೆ, ಇಲ್ಲಿ ಬಹುತೇಕ ನಮ್ಮ ಹುಡುಗರೆಲ್ಲ ಒಂದಷ್ಟು ಜನ PG ಹುಡುಗರು ಅವರೆಲ್ಲ ಬಂದಿದ್ದೀರಿ. ಬಟ್ ಇದನ್ನ ನಾವು ಇಲ್ಲಿ ಬಂದಿದೀವಿ ಅಂದ್ರೆ ಯಾವಾಗ ಬೇಕಾದಾಗೂ ಜೀವನದಾಗ ಟರ್ನಿಂಗ್ ಪಾಯಿಂಟ್ ಬರ್ತದ. ನನ್ನ ಲೈಫ್ ಅಲ್ಲಿ PUCನೇ ಟರ್ನಿಂಗ್ ಪಾಯಿಂಟ್. PUC ವರೆಗೆ ನಾನು ಕಾಲೇಜ್ ಟಾಪರ್ ಆಗಿದ್ದೆ. ಅಂದ್ರೆ ಅದಕ್ಕಿಂತ ಮುಂಚೆ ಏನಿದ್ದ ಕೇಳಿದ್ರೆ ನಾನು ಬಹಳ ಸಾಮಾನ್ಯ ಹುಡುಗಿದ್ದೆ. ಅಂದ್ರೆ SLC ಎಲ್ಲ ಹಂಗ ಆ ಕಡೆ ಪಾಸ್ ಆಗಿದ್ವಿ, 8th ಎಲ್ಲ ಫೇಲ್ ಆಗಿದ್ವಿ, 11th ಅಷ್ಟು ಕಷ್ಟ ಪಾಸ್ ಆಗಿದ್ದೆ. ಬಟ್ PUC ಮಾತ್ರ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟೆ ನಾ ಕಾಲೇಜ್. ಹೆಂಗ್ ಬಂದ್ರಿ ಅಂತ ಕೇಳಿದ್ರೆ ಅದಕ್ಕೆ 3 ಗಂಟೆಗೆ 4 ಗಂಟೆಗೆ ಎದ್ದು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಗೊತ್ತಾಯ್ತು ಫೋಕಸ್ ಮಾಡ್ಬೇಕು, ಓದ್ಬೇಕು ಅಂತ ಹೇಳಿ. ಅವಾಗ ಏನು ಈ ಮೊಬೈಲ್ ಜಂಜಾಟ ಅವು ಇವು ಇರ್ಲಿಲ್ಲ. ಈಗ ನನಗೊಮ್ಮೆ ಮನಸ್ತದೆ, ನೀ ಆ ಮೊಬೈಲ್ ಇದ್ರೆ ನೀ ಏನ್ ಮಾಡ್ತಿದ್ದಪ್ಪ ಅಂದ್ರೆ, ನಾನೇನ್ ಮಾಡ್ತಿದ್ರೆ ಇವತ್ತು ಏನ್ ಕೆಲಸ ಮಾಡ್ಬೇಕಾರೆ ಹೆಂಗ್ ಮೊಬೈಲ್ದ ಏನು ಒಳ್ಳೆಯ ವಿಷಯಗಳಿಗೆ ಎಷ್ಟು ಉಪಯೋಗ ತಗೋಬೇಕಲ್ಲ, ಹಂಗ ಅವಾಗ ಸ್ಟಡಿ ಮಾಡುವಾಗ ಏನೇನು ಟ್ರಿಕ್ಸ್ ಹೆಂಗ್ ಇದನ್ನ ಮಾಡ್ಕೋಬೇಕು, ನೆನಪಿಟ್ಕೊಳಕ್ ಏನ್ ಪಾಯಿಂಟ್ಸ್ ಯೂಸ್ ಮಾಡ್ಬೇಕು, ಹೆಂಗ್ ಯಾವ ಫಾರ್ಮುಲಾನ ಯಾವ ತರ ನೆನಪಿಟ್ಕೊಳ್ಬೇಕು, ಯಾವ ಡಯಾಗ್ರಾಮ್ ಅನ್ನ ಹೆಂಗ್ ತೆಗಿಬೇಕು ಅನ್ನೋದ್ರ ಬಗ್ಗೆ ಯೂಸ್ ಮಾಡ್ತಿದ್ದೆ ಅಂತ ನಾನು ಹೇಳ್ತೀನಿ.
ಹಂಗ ನೀವು ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಅಂತಾನೆ ಕುಂತ್ರೆ ಸದ್ಬಳಕೆ ಆಗ್ತದೆ, ದುರ್ಬಳಕೆ ಮಾಡ್ಕೋಬೇಕಂತ ಕೂತ್ರೆ ದುರ್ಬಳಕೆ ಆಗ್ತದೆ. ಇದ್ರ ಬಗ್ಗೆ ನಮಗೆ ಸ್ಪಷ್ಟತೆಯನ್ನ ನಾವು ತರಿಸ್ಕೊಳ್ಬೇಕಾಗಿದೆ. ಇವತ್ತು ನಮ್ಮೆಲ್ಲಾ ಶಿಕ್ಷಕರಿಗೂ, ಪಾಲಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಒಂದು ದೊಡ್ಡ ಚಾಲೆಂಜಿಂಗ್ ಸಮಯದಲ್ಲಿ ನಾವಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಯಾರೋ ಒಬ್ಬರ ಜವಾಬ್ದಾರಿ ಮೇಲೆ ಇದನ್ನ ಕೈ ಹಾಕಿ ಕೊಡಬಾರ್ದು. ಅಂದ್ರೆ ಏನ್ ಬಿಡ್ರಿ, ಅವ್ರ ಮನ್ಯಾಗ ಅವ್ರ ಮಕ್ಕಳ ಬಗ್ಗೆನ ಕಾಳಜಿ ಇಲ್ಲ ಅಂತ ಹೇಳಿ ಶಿಕ್ಷಕರು ನಿರ್ಲಕ್ಷ್ಯ ಮಾಡಬಾರ್ದು. ಇಲ್ಲ ನಾವು ಫೀಸ್ ಕೊಟ್ಟಿದೀವಿ, ಎಲ್ಲಾ ಮಾಡಿದೀವಿ, ಸರ್ಕಾರ ಅವ್ರಿಗೆ ಸಂಬಳ ಕೊಡೋದು ಅಥವಾ ಅವ್ರಿಗೆ ಅವ್ರ ಮ್ಯಾನೇಜ್ಮೆಂಟ್ ಅವ್ರಿಗೆ ಸಂಬಳ ಕೊಡೋದನ್ನ ಅವ್ರಿಗೆ ಮಕ್ಕಳಿಗೆ ಸಾಲಿ ಕಲ್ಸಕ್ ಅಂತ ಹೇಳಿ ನಾವು ಪಾಲಕರೆಲ್ಲ ಶಿಕ್ಷಕರ ಮೇಲೆನ ಕೈ ಹಾಕ್ಬಿಡೋದಾಗ್ಲಿ. ಇದು ನಮ್ದೇನಿಲ್ಲಪ್ಪ, ನಾವು ಜೀವನ ಆರಾಮಾಗಿರೋದು, ಅವ್ರು ಶಿಕ್ಷಕರೇ ಏನಾರ ಮಾಡ್ಲಿ, ತಂದೆ ತಾಯಿ ಏನಾರ ಮಾಡ್ಲಿ ಅಂತ ಮಕ್ಕಳು ಹೊರಗಡೆ ಇರೋದು, ಈ ತರ ಮಾಡಿದ್ರೆ ಇದು ಈ ನಮ್ಮ ಏನ್ ಇವತ್ತೇನು ಉದ್ದೇಶವನ್ನು ಇಟ್ಕೊಂಡಿದೀವಿ, ಒಂದು ದೊಡ್ಡ ಆಶಯವನ್ನು ಇಟ್ಕೊಂಡಿದ್ದಲ್ಲಿ ಇದು ಯಶಸ್ವಿ ಆಗುದಿಲ್ಲ. ಇಲ್ಲಿ ಮೂರು ಏನು ಆಯಾಮಗಳಲ್ಲಿ ಏನಿದೆ, ಈ ಮೂರು ಆಯಾಮಗಳಲ್ಲಿ ನಾವೆಲ್ಲರೂ ಕೂಡಿ ಸಮಗ್ರವಾಗಿ ಚಿಂತನೆ ಮಾಡಿ ಇಲ್ಲಿ ಒಂದು ವಿಚಾರ ಸಂಕಿರಣದಲ್ಲಿ ಏನು ಬರ್ತದೆ, ಈ ಔಟ್ಕಮ್ ಬೇಸ್ ಮೇಲೆ ನಾವೆಲ್ಲರೂ ಎಫರ್ಟ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ಭವಿಷ್ಯದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಏನು ನಮಗೆ ಒಂದು ಇದನ್ನಿದೆ, ನಮ್ಮ ಭಾರತದ ಜನಸಂಖ್ಯೆ ಬಗ್ಗೆ ಒಂದಿದೆ, 144 ಕೋಟಿ ಇದೀವಲ್ಲ, ಇದನ್ನ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರೀತಾರೆ. ಡೆಮೋಗ್ರಫಿಕ್ ಡಿವಿಡೆಂಡ್ ಅಂದ್ರೆ ಏನು? ಡೆಮೋಗ್ರಫಿಕ್ ಡಿವಿಡೆಂಡ್ ಅಂದ್ರೆ ಈಗ ನೀವು ಚೀನಾಕ ಇದಕ್ಕೆ ಹೋಗ್ರಿ, ಚೀನಾಕ ಜಪಾನ್ಗೆ ಹೋದ್ರಿ, ಅಲ್ಲಿ ಯಾರು ನಿಮ್ಮಂಗ ಯಂಗ್ ಏಜ್ ನಮ್ಮ ವಯಸ್ಸಿನವ್ರು ಯಾರು ಸಿಗೋದನೇ ಇಲ್ಲ ಅಲ್ಲಿ. ಅಲ್ಲೆಲ್ಲ ಸಿಗೋರು ಯಾರು ಹೇಳ್ರಿ, 70, 80, 90, 100 ವಯಸ್ಸಿನವ್ರು ಸಿಗ್ತಾರೆ. ಅಷ್ಟು ಏಜ್ಡ್ ಪರ್ಸನ್ ಸಿಗ್ತಾರೆ. ಯಾಕಂದ್ರೆ ಅವ್ರಿಗೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ಅವ್ರು ಇದನ್ನೇ ಇಲ್ಲ, ತಲೆನೇ ಕೆಡಿಸ್ಕೊಬಿಟ್ಟಾರೆ. ಮಕ್ಕಳನ್ನ ಹಿಡಿಬೇಕು, ನಮ್ಗೆಲ್ಲ ಮುಂದೆ ನಮ್ಮ ಕುಟುಂಬ ಬೆಳಿಬೇಕು, ಇಂಥದೆಲ್ಲ ಇಲ್ಲ ಅಲ್ಲಿ. ಹಿಂಗೆ ಬೇರೆ ಬೇರೆ ಎಲ್ಲಾ ದೊಡ್ಡ ದೊಡ್ಡ ದೇಶಗಳಲ್ಲಿ ಏನಾಗಿದೆ ಅಂದ್ರೆ ಯಂಗರ್ ಜನರೇಷನ್ ಸಂಖ್ಯೆ ಕಡಿಮೆ ಆಗಿದೆ. ಆದ್ರೆ ಭಾರತದಲ್ಲಿ ಮಾತ್ರ ಈ ಜನರೇಷನ್ ಬಿಟ್ವೀನ್ 18 to 35 ಅಥವಾ 40 ಏನ್ ಈ ಒಂದು ಏಜ್ ಗ್ರೂಪ್ ಇದೆಯಲ್ಲ, ಈ ಏಜ್ ಗ್ರೂಪ್ ದ ಜನಸಂಖ್ಯೆ ಇಡೀ ಜಗತ್ತಿನಲ್ಲೇ ಭಾರತದಲ್ಲಿ ಅತಿ ಹೆಚ್ಚಿದೆ. ಇದನ್ನ ಡಿವಿಡೆಂಡ್, ಲಾಭಾಂಶ ಅಂತ ಕರೀತಾರೆ. ಯಾಕೆ ಹೇಳ್ರಿ, ಇದು ದುಡಿಯೋ ವಯಸ್ಸು. 18 ರಿಂದ 40 ಇರತಕ್ಕಂಥ ವಯಸ್ಸೇನಿದೆ, ಇದು ದುಡಿಯೋ ವಯಸ್ಸು. ಆ ದುಡಿಯೋ ವಯಸ್ಸು ನಾವು ಏನ್ ಮಾಡಬಾರ್ದಂದ್ರೆ ಅದನ್ನ ಹಾನಿ ಮಾಡ್ಕೊಂಡು ದೇಶದ ಪ್ರಗತಿಯತ್ತ ಹೋಗ್ಲಿಕ್ಕೆ ನಾವು ಸಹಕಾರವನ್ನ ಮಾಡದೆ, ಅದಕ್ಕೆ ಪ್ರಯತ್ನವನ್ನ ಮಾಡದೆ, ನಾವೇನಾದ್ರೂ ತಪ್ಪು ದಾರಿ ಮೂಲಕ ಹೋದ್ರೆ ನಾವು ದೇಶದ ಬೆಳವಣಿಗೆಗೆ ಕಾರಣ ಆಗೋದಿಲ್ಲ. ದೇಶದ ಏನಾದ್ರೂ ಆ ಇಡೀ ಜನಸಂಖ್ಯೆಯನ್ನು ಹಾಳು ಮಾಡ್ಲಿಕ್ಕೆ ಅಥವಾ ಎಲ್ಲ ಹೆಂಗಿದೆ ಅಂದ್ರೆ, ಮೊದಲೆಲ್ಲ ವಾರ ಮಾಡ್ಬೇಕಾಗಿತ್ತು. ಅಂದ್ರೆ ಒಂದು ದೇಶವನ್ನು ಹಾಳು ಮಾಡ್ಬೇಕಾದ್ರೆ ಬೇರೆ ದೇಶದವ್ರು ಬಂದು ಅವ್ರ ಮೇಲೆ ಯುದ್ಧನ ಮಾಡ್ಬೇಕಂತ ಇತ್ತು. ಈಗೇನಿಲ್ಲ, ಅವ್ರೊಂದು ಆ್ಯಪ್ ಕಂಡು ಹಿಡಿದು ನಮ್ ದೇಶಕ್ಕೆ ಬಿಟ್ರೆ ಸಾಕು, ನಮ್ಮ ಹುಡುಗರು ತಂತಾನ ಹಾಳಾಗ್ಬಿಡ್ತಾರ, ಮುಗಿದೋಯ್ತಲ್ಲ, ಉದ್ದೇಶ ಸಾಫಲ್ಯ ಆಯ್ತಲ್ಲ. ಸೊ ಈಗ ನಿಮ್ ಮೊಬೈಲ್ದಾಗ ನಮ್ಮ ಮನ್ಯಾಗ ಯಾವ ವಸ್ತುಗಳು ಇರಬೇಕು, ಯಾವ್ದು ಇರಬಾರ್ದು ಅನ್ನೋದು ಎಷ್ಟು ಮುಖ್ಯನೋ, ನಿಮ್ಮ ಮೊಬೈಲ್ ಅಲ್ಲಿ ಯಾವ ಅಪ್ಲಿಕೇಶನ್ ಇರಬೇಕು, ಯಾವ ಅಪ್ಲಿಕೇಶನ್ ಇರಬಾರ್ದು ಅನ್ನೋದು ಕೂಡ ಬಹಳ ಮುಖ್ಯ. ಇದನ್ನ ನಾನು ನಿಮ್ಗೆ ಇವತ್ತು ಹೇಳ್ತಕ್ಕಂಥ ಬಹಳ ಮುಖ್ಯವಾದ ವಿಷಯ. ಇದನ್ನ ನಾನು ನನ್ನ ಮೊಬೈಲ್ದಾಗ ಅಷ್ಟೇ ಎನ್ಶೋರ್ ಮಾಡ್ಕೊಳ್ಳಿಲ್ಲ, ನಮ್ಮ ತಂದೆ ತಾಯಿ ಮನ್ಯಾಗ ಯಾರ ಮೊಬೈಲ್ ಇರ್ತೋ ಅದ್ರಲ್ಲೂ ಏನ್ ಇರ್ಬೇಕು ಅದಷ್ಟೇ ಇರ್ಬೇಕು, ಏನ್ ಇರಬಾರ್ದು ಅದು ಇರಬಾರ್ದು, ಅದನ್ನ ತೆಗೆದು ಹಾಕಿಬಿಡ್ಬೇಕು. ಅದನ್ನ ಈ ಮನೆಯೆಲ್ಲ ಹೆಂಗ್ ಸ್ವಚ್ಛ ಮಾಡ್ಕೊಳತ್ತಿಲ್ಲ, ಮನಸ್ಸು ಹೆಂಗ್ ಸ್ವಚ್ಛ ಮಾಡ್ಕೊಳತ್ತಿಲ್ಲ, ಹಂಗ್ ಮೊಬೈಲ್ ಸ್ವಚ್ಛ ಮಾಡೋ ಟೈಮು ಕೂಡ ಬಂದಿದೆ. ಅದನ್ನ ಮಾಡಿ ನಾವೆಲ್ಲರೂ ಒಂದು ಹಂತಕ್ಕೆ ಹೋದಾಗ ಮಾತ್ರ ಏನಾದ್ರೂ ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತು ಅವಕಾಶಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಇವತ್ತು ವಿಚಾರ ಸಂಕಿರಣದಲ್ಲಿ ಇನ್ನಷ್ಟು ವಿಷಯಗಳು ಚರ್ಚೆಗೆ ಬರ್ಲಿ. ನನಗೂ ಒಂದು ಅನಿವಾರ್ಯ ಕೆಲಸದ ಮಧ್ಯೆ ನಾನು 11 ಗಂಟೆಗೆ ಎಲ್ಲೋ ಹೋಗ್ಬೇಕಾಗಿತ್ತು, ಬಟ್ ರಾಜೇಶಾದಿಯಾಗಿ ನಮ್ಮೆಲ್ಲ ಟೀಮ್ದವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಬರ್ಲೇಬೇಕಂದಾಗ ಇವತ್ತು ನಾನು ಇಲ್ಲಿ ಬರುವಂತ ಒಂದು ಅವಕಾಶ ಸಿಕ್ಕಿದೆ. ಸೊ ನಿಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲಿರೋ ಪ್ರತಿಯೊಬ್ಬರಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.